ಬೆಂಬಲ ಬೆಲೆ ಸಿಕ್ಕಿದೆ ಬೆಂಬಲ ಬೆಲೆ ಅಂತರೂ ಕೇಂದ್ರ ಸರ್ಕಾರದಿಂದ ತಮ್ಗೆ ಯಾವುದೂ ಸಿಕ್ಕಿಲ್ಲ ಸರ್ ಇಲ್ಲಿ ತನಕ ಅದನ್ನು. ರಾಜ್ಯ ಸರ್ಕಾರನಿಂದ ನಮ್ಗೆ ಕೆಲವೊಂದು ಬೆಳೆ ಪರಿಹಾರ ಕೊಟ್ಟರು ಸರ. ಹಂಗಾಗಿ ಇವತ್ತು ನಾವು ಒಂದು ಎಲೆಕ್ಷನ್ ಇದು ಮಾಡಬೇಕಾದ ಕಾರಣ ಅಂತಂದ್ರೆ ನಾವು ರಾಜ್ಯ ಸರ್ಕಾರನಿಂದ ನಾವು ಕಾಂಗ್ರೆಸ್ ನಿಂತ ನಾವು ಒಂದು ಬಹುಮತದಿಂದ ಓಡ್ತಾ ಅವ್ರಿಗೆ ಇದು ಮಾಡ್ಬೇಕಂತ ನಮಗೆ ಆಸೆ ಅದ ಸರ್. ಕಾಂಗ್ರೆಸ್ ಯಾಕೆ? ಆಸೆ ಅಂದ್ರೆ ಸರ ಪ್ರತಿಯೊಂದು ಹಳ್ಳಿಗೆ ಅಭಿವೃದ್ಧಿ ಮಾಡ್ಯಾರ ಸರ್. ಒಂದು ಹಾಸ್ಟೆಲಲ್ಲಿ, ಸ್ಕೂಲಲ್ಲಿ, ಪ್ರತಿಯೊಂದು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಕೊಲ್ರಿ ಎಲ್ಲದ್ರದಾಗ ಅಭಿವೃದ್ಧಿ ಮಾಡ್ಯಾರ ಸರ್. ಹಂಗಾಗಿ ನಾವು ಕಾಂಗ್ರೆಸ್ಗೆ ಓಟ್ ಕೊಡ್ಬೇಕಂತ ನಾವು ಜನ ಅಂತ ಅಭಿಪ್ರಾಯ ಮಾಡ್ಯಾರ ಸರ್. ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಬಂತು, ಇಲ್ಲೂ ಸಹ ಕಾಂಗ್ರೆಸ್ ಬಂತು. ಹಾಂ ಸರ್. ನಿಮ್ಮ ಚಿತ್ತಾಪುರದಲ್ಲೂ ಪ್ರಿಯಾಂಕಾ ಖರ್ಗೆ ಹಾಂ ಸರ್. ಆಯ್ಕೆಯಾಗಿ ಬಂದರು. ಹಾಂ ಸರ್. ಕಾಂಗ್ರೆಸ್ ಸರ್ಕಾರ ಕಳೆದ ಬಾರಿ ಬಂದಾಗ 5 ಗ್ಯಾರಂಟಿಗಳು ಕೊಡ್ತು ಸರ್ ಜನಸಾಮಾನ್ಯರಿಗೆ ಅಂತ. ಹಾಂ ಸರ್. ಅದು ನಿಮಗೆ ತಲುಪಿದೆಯಾ? ತಲುಪಿದೆ ಸರ್. ನಮಗೆ ಯಾಕಂದ್ರೆ 5 ಗ್ಯಾರಂಟಿಗಳು ಕೊಟ್ಟಿದ್ರು, ಹೊಸದು ನಮಗೆ ತಲುಪಿದೆ ಸರ್ ಆಲ್ರೆಡಿ ರೀ. ಯಾಕಂದ್ರೆ ಜನ ಆಸೆ ಏನು ಮಾಡ್ತದ್ರೆ ಗ್ಯಾರಂಟಿ ವಿತ್ ಮತ್ತು ಅಭಿವೃದ್ಧಿ ಕೇಳ್ತದೆ ಸರ್. ಯಾಕಂದ್ರೆ ಅಭಿವೃದ್ಧಿನೂ ಆಗ್ಯದ, ಗ್ಯಾರಂಟಿನೂ ಕೊಟ್ಟಾರೆ ಸರ್. ಅಭಿವೃದ್ಧಿ ಏನಾಗಿದೆ? ಅಭಿವೃದ್ಧಿ ಅಂದ್ರೆ ಪ್ರತಿಯೊಂದು ಸ್ಕೂಲು, ಕಾಲೇಜು ಮತ್ತು ಚರಂಡಿಯಲ್ಲಿ ಒಂದು ಪ್ರತಿಯೊಂದು ಗ್ರಾಮ ಪಂಚಾಯತಿ ಹಿಡ್ಕೊಂಡು ಒಂದು ಅಭಿವೃದ್ಧಿ ಅಂದ್ರೆ ಒಂದು ತಾಲೂಕು ಪಂಚಾಯತ್ ತನಕ ಅಭಿವೃದ್ಧಿ ಆಗಿದೆ ಸರ್. ಈಗ ನಿಮ್ಮ ತಾಲೂಕಿನವರೇ ಪ್ರಿಯಾಂಕಾ ಖರ್ಗೆ ಅವರು ಮಿನಿಸ್ಟರ್ ಆಗಿದ್ದಾರೆ, ಗ್ರಾಮ ಪಂಚಾಯತ್ ಮಿನಿಸ್ಟರ್ ಆಗಿದ್ದಾರೆ. ಹಾಂ ಸರ್. ನಿಮ್ಮ ತಾಲೂಕಿಗೆ ವಿಸಿಟ್ ಮಾಡ್ತಾರ ಅವರು? ಬರ್ತಾರೆ ಸರ್. ವಾರದಾಗ ಒಂದು ಸರಿ ಬಂದು ವಿಸಿಟ್ ಕೊಟ್ಟು ಹೋಗ್ತಾರೆ ಸರ್. ಪ್ರತಿಯೊಂದು ಹಳ್ಳಿಗೂ ಬರ್ತಾರೆ ಸರ್. ತಾಲೂಕು ಬಂದು ಕಿಸಿ ಎಲ್ಲ ಹಳ್ಳಿಗೆ ವಿಸಿಟ್ ಕೊಟ್ಟು ಹೋಗ್ಬಿಡ್ತಾರೆ ಸರ್. ಉಮೇಶ್ ಜಾಧವ್ ಅವ್ರನ್ನ ನಿಮ್ಮ ಜಿಲ್ಲೆಯವರೇ ಆರಿಸಿದ್ದು ಕಳೆದ ಬಾರಿ. ಹೌದು ಸರ್. ಕಲಬುರಗಿ ಜನನೇ ಆರಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋಲಿಸ್ತಾರೆ. ಹೌದು ಸರ್. ಉಮೇಶ್ ಜಾಧವ್ ಅವರು ನಿಮ್ಮ ಜಿಲ್ಲೆಗೆ ಏನೇನು ಕೆಲಸಗಳು ಮಾಡಿದ್ದಾರೆ? ಉಮೇಶ್ ಜಾಧವ್ಗೂ ನಾವೇ ಅವರಿಗೆ ಬಹುಮತ ನಿಂತು ಆರಿಸಿ ತಂದಿದ್ದೇವೆ ಸರ. ಇಲ್ಲಿವರೆಗೂ ಒಂದನ್ನು ಯಾವುದೋ ಅಭಿವೃದ್ಧಿ ಕೆಲಸನೂ ಮಾಡಿಲ್ಲ, ಶೂನ್ಯ ಕೆಲಸ ಸರ್. ನಾವು ಹೇಳೋದಂದ್ರೆ ನಾವಲ್ರಿ, ಜನರಿಗೆ ಕೇಳ್ರಿ ಪ್ರತಿಯೊಬ್ಬರಿಗೆ ಶೂನ್ಯ ಕೆಲಸ ರೀ. ಮುಂದೆ ಅವ್ರಿಗೆ ನಾವು ತರಪ್ಲೇ ಇಲ್ಲ, ಮಾಡಪ್ಲಿ ಬಹುಮತ ನಿಂತು ನಾವು ತರಬೇಕಾದ್ರೂ ಈಗ ಯಾರು ಕಾಂಗ್ರೆಸ್ ನಿಂತ ಯಾರು ಬರ್ತಾರಲ್ರಿ ಅವ್ರಿಗೆ ನಾವು ತರಬೇಕಂತ ಆಸೆ ಅದ ಸರ್. ಯಾಕಂದ್ರೆ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೇಂದ್ರ ಸರ್ಕಾರದಿಂದ ಸರ್ ಇಲ್ಲಿ ತನಕ ನಮಗೆ ಯಾವುದು ತಲುಪಿಲ್ಲ ಸರ. ತಲುಪಿದ್ದವು ಅಂದ್ರೆ ನಾವು ಅವರಿಗೆ ನಾವು ಮಾಡ್ಬೇಕಂತಿದ್ದು ಸರ್. ಇಲ್ಲಿ ತನಕ ಯಾವುದೂ ಅಭಿವೃದ್ಧಿ ಆಗಿಲ್ಲ ಸರ್. ನಾವು ಕೊಡಬೇಕು, ಕಾಂಗ್ರೆಸ್ ಕೊಡ್ಬೇಕಂತ ನಮ್ಗೆ ಆಸೆ ಇದೆ ಸರ್. ಹಾಂ ಸರ್. ಅಂದರೆ ಈ ಬಾರಿಯ ಚುನಾವಣೆಯಲ್ಲಿ ಬದಲಾವಣೆ ಮಾಡ್ತೀವಿ ಸರ್. ಮಾಡೋಂಥ 100%. ಕೇಂದ್ರದಲ್ಲಿ ಸರ್? ಕೇಂದ್ರದಾದ್ರೂ ನಾವು ಬದಲಾವಣೆ ಮಾಡ್ಬೇಕಂತ ಆಸೆ ಇದೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.